ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಶ್ರೇಯಾ ವ್ಲಾಗ್ಸ್. ಸ್ಯಾಟರ್ಡೆ ಸಂಡೇ ಬಂತು ಅಂದ ತಕ್ಷಣ ಎಲ್ರಿಗೂ ಎಲ್ಲಾದರೂ ಹೋಗಬೇಕು ಅಂತ ಅನಿಸ್ತಿರುತ್ತಲ್ವ. ಅದೇ ಎವ್ರಿ ಸ್ಯಾಟರ್ಡೆ ಸಂಡೇ ಹೋಗೋಕ್ಕಾಗುತ್ತಾ? ಮನೆಯಲ್ಲೂ ಕೆಲಸಗಳಿರ್ತವೆ ಅಲ್ವಾ. ಸೊ ಈ ಸ್ಯಾಟರ್ಡೆ ಹೊರಟಿದ್ದು ಮೈಸೂರಿಗೆ. ಬೆಳಗ್ಗೆ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಒಂಥರ ಫ್ರೆಶ್ ಮತ್ತು ಎನರ್ಜೆಟಿಕ್ ಫೀಲ್ ಕೊಡುತ್ತೆ ಯಾವಾಗ್ಲೂ. ದಸರಾ ಟೈಮಲ್ಲಿ ಮೈಸೂರಲ್ಲಿ ತುಂಬ ರಶ್ ಇರುತ್ತೆ, ಎಲ್ಲರಿಗೂ ಹೋಗೋಕ್ಕಾಗಿರಲ್ಲ. ಸೊ ಅವಾಗ ಏನು ಮಾಡ್ಬೋದು, ಈ ಟೈಮ್ಗಳಲ್ಲಿ ಹೋಗ್ಬೋದು. ದಸರಾ ಆದಮೇಲೆ ಸ್ವಲ್ಪನಾದರೂ ರಶ್ ಕಡಿಮೆ ಆಗಿರುತ್ತೆ. ಸೊ ಇವಾಗ ನಾವು ಆರಾಮಾಗಿ ಹೋಗಿ ಬರ್ಬೋದು. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೇಗಿರುತ್ತೆ ರಶ್ಶು ಚಾಮುಂಡಿ ಹಿಲ್ಲಲ್ಲಿ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಬೇಗ ಎದ್ದು ಎಲ್ಲಿಗಾದರೂ ಹೊರಟ್ರೆ ಬೇಗ ಹಸಿವಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವಿವಾಗ ಟಿಫನ್ಗೆ ಅಂತ ಬ್ರೇಕ್ ತೊಗೊಂಡ್ವಿ. ಚಾಮುಂಡಿ ಬೆಟ್ಟದಲ್ಲಿರೋ ರಶ್ ಥರನೇ ಈ ಹೋಟ್ಲಲ್ಲೂ ರಶ್ ಇತ್ತು ಬೆಳಗ್ಗೆನೆ. ಸೀಟ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬಂತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಸೀಟ್ ಸಿಕ್ತು. ಬ್ರೇಕ್ಫಾಸ್ಟ್ಗೆ ಅಂತ ಹೋದಾಗ ಯಾವಾಗ್ಲೂ ದೋಸೆ, ಇಡ್ಲಿ, ಪೂರಿ ಇದು ಬಿಟ್ಟು ಬೇರೆದೇನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಎಲ್ಲ ಹೋಟ್ಲಲ್ಲೂ ಇದೇ ಫುಡ್ಗಳಿರುತ್ತೆ. ಅದ್ರ ಜೊತೆಗೆ ನಮಗೂ ಕೂಡ ಬೇರೆದು ಯಾವುದಾದ್ರೂ ತಿಂದರೆ ತಿಂದಂಗೆ ಅನಿಸಿರಲ್ಲ. ದೋಸೆ, ಇಡ್ಲಿ ಅಥವಾ ಪೂರಿ ತಿಂದರೆ ನಮಗೆ ಸಮಾಧಾನ ಆಗೋದು. ಅದಕ್ಕೆ ನಾನು ಪೂರಿ ಆರ್ಡರ್ ಮಾಡಿದೆ. ಪೂರಿ ಎಲ್ಲ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಪೂರಿ ಅಂದಮೇಲೆ ಸುಮ್ಮನೆ ಹಾಗೆ ತಕ್ಷಣ ತಿನ್ನೋಕ್ಕಾಗುತ್ತಾ? ಸೊ ನಾವು ಈ ಥರ ಮಾಡಿಬಿಟ್ಟೆ ಪೂರಿ ತಿನ್ನೋದು. ಈ ಥರ ಮಾಡಿ ಪೂರಿ ತಿನ್ನೋದ್ರಲ್ಲಿ ಒಂಥರ ಮಜಾ ಇರುತ್ತೆ ಅಲ್ವಾ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಪೂರಿ ಕೊಟ್ಟಾಗ ಈ ಥರ ಕೈಯಲ್ಲಿ ಒಡೆದ್ಬಿಟ್ಟು ನೋಡಿ, ತುಂಬ ಖುಷಿ ಅನಿಸುತ್ತೆ. ಹಸುವಾಗಿದ್ದಕ್ಕೂ ಪೂರಿ ತಿಂತ ಮತ್ತೆ ಹೋಗಿತ್ತು. ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದು. ಹಾಗೆ ತಿಂತ ಮಧ್ಯದಲ್ಲಿ ಒಂದು ಶಾರ್ಟಾಗಿ ವಿಡಿಯೋ ತಗೊಂಡೆ. ತಿಂಡಿ ತಿಂದ್ಕೊಂಡು ಸೀದಾ ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಈ ವೆಹಿಕಲ್ಗಳಿಗೆ ಬೆಳಗ್ಗೆ ಹೊತ್ತು ರೇಸು, ನೈಟ್ ಕೂಡ ರೇಸ್ ಮಾಡ್ತಾರೆ. ಈ ಹಾಲಿಡೇ ಟೈಮಲ್ಲೂ ಅಷ್ಟು ಅರ್ಜೆಂಟಾಗಿ ಫಾಸ್ಟಾಗಿ ಹೋಗೋದು ಏನಿರುತ್ತೆ ಗೊತ್ತಿಲ್ಲ. ಎಲ್ಲ ವೆಹಿಕಲ್ಗೂ ಸೈಡ್ ಹೊಡೆದೇ ಹೋಗಬೇಕು ಅಂತ ಹೋಗುತ್ತೆ ಒಂದೊಂದು ವೆಹಿಕಲ್ಗಳು. ಅಂತೂ ಇಂತೂ ಬೆಟ್ಟಕ್ಕೆ ಬಂದ್ವಿ. ಇಲ್ಲಂತೂ ತುಂಬ ಬಿಸಿಲು ಅಂದರೆ ಬಿಸಿಲು. ಬೆಳಗ್ಗೆ ಸ್ವಲ್ಪ ಮೋಡ ಥರ ಇತ್ತು ನಾವು ಹೊರಟಿದ್ದಾಗ. ಇಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ವೆದರ್ ಅಂತ. ತುಂಬ ಬಿಸಿಲಿತ್ತು, ಅದ್ರ ಜೊತೆಗೆ ರಶ್ ಕೂಡ ಇತ್ತು. ಆದರೆ ತುಂಬ ಏನಿಲ್ಲ, ಪರವಾಗಿಲ್ಲ, ಮ್ಯಾನೇಜಬಲ್ ಆಗಿತ್ತು. ಬೇಗ ಮೂವ್ ಆಗ್ತಿತ್ತು ಲೈನು. ನಿಂತಿದ್ದು ಬೋರ್ ಅನ್ನಿಸ್ಲಿಲ್ಲ, ಮತ್ತು ತುಂಬ ಲೇಟ್ ಆಯ್ತು ಅಂತ ಕೂಡ ಅನ್ನಿಸ್ಲಿಲ್ಲ. ಚಾಮುಂಡಿ ತಾಯಿನ ನೋಡೋದಕ್ಕೆ ಬಂದಿರೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಕನ್ನಡದವರು ಕರ್ನಾಟಕದವ್ರಿಗಿಂತ ಬೇರೆ ಬೇರೆ ರಾಜ್ಯದವರೇ ತುಂಬ ಜನ ಬಂದಿದ್ದರು. ಆದರೂ ಹಾಸನಾಂಬ ದೇವಿನ ದರ್ಶನ ಮಾಡೋದಕ್ಕೆ ಹೋದಾಗ ಇರುತ್ತಲ್ಲ ರಶ್ಶು ಮತ್ತು ವೆಯ್ಟ್ ಮಾಡೋದು, ಅಷ್ಟೊಂದೆಲ್ಲ ಇವಾಗಿರಲಿಲ್ಲ ಸದ್ಯಕ್ಕೆ. ಹೆಂಗೋ ಆರಾಮಾಗಿ ದರ್ಶನ ಮಾಡೋ ಥರ ಆಯಿತು. ಒಳಗೆಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾವಾಗ ಮಾಡೋದಕ್ಕೆ ಟೈಮ್ ಸಿಕ್ತು. ಸೊ ಅವಾಗೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಪಾಪ ನೋಡಿ, ಆ ತಾತಂದಿರು, ಅಜ್ಜಿದಿರು ಎಲ್ಲರೂ ಬಂದಿದ್ರು. ನಾವು ಈ ಏಜ್ಗೆ ತುಂಬ ರಶ್ ಇತ್ತು, ಸಾಕಾಯಿತು ಅಂತ ಅಂತಿರ್ತೀವಿ. ಇಲ್ಲಿ ನೋಡಿ, ಅಲ್ಲಿ ಕಾಣ್ತಿದ್ದಿಲ್ಲ, ಅದು 30 ರೂಪಾಯಿ ಕೊಟ್ಟು ಬರೋವಂಥದ್ದು. ದುಡ್ಡು ಕಡಿಮೆ ಕೊಟ್ಟಂಗೆ ಡಿಸ್ಟೆನ್ಸ್ ಮತ್ತು ವೆಯ್ಟು ಜಾಸ್ತಿ ಆಗುತ್ತೆ. ದುಡ್ಡು ಜಾಸ್ತಿ ಕೊಟ್ಟಂಗೆ ಡಿಸ್ಟೆನ್ಸ್ ಮತ್ತು ವೆಯ್ಟು ಕಡಿಮೆ ಆಗುತ್ತೆ. ನೋಡಿ ಹೇಗಿದೆ ಅಂತ. ದೇವ್ರನ್ನ ನೋಡೋದಕ್ಕೆ ಜನಗಳೇ ಮನುಷ್ಯರಿಗೂ ಮತ್ತು ದೇವರಿಗಿರೋ ಡಿಸ್ಟೆನ್ಸನ್ನ ಫಿಕ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು ಮನಿ ಮ್ಯಾಟರ್ಸ್ ಅಂತ ಅಂದ್ಬಿಟ್ಟು. ಎಲ್ಲರೂ ಸುಮ್ಮನೆ ಹೇಳ್ಬೋದು ಮಾತಿಗೆ, ದುಡ್ಡಿಂದ ಏನೂ ಆಗಲ್ಲ, ಏನೂ ಆಗಬೇಕಾಗಿಲ್ಲ, ದುಡ್ಡೇ ಎಲ್ಲ ಅಲ್ಲ ಅಂತ. ಬಟ್ ದುಡ್ಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಸಿಚುವೇಶನ್ಸ್ಗಳನ್ನ ನೋಡಿದ್ರೆ. ಓಕೆ, ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡ್ವಿ. ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು. ಅಲ್ಲಿಂದ ಹೊರಟ್ವಿ. ಇಲ್ಲಿ ಅನ್ನದಾನ ಮಾಡಿಸ್ಬೋದು ಅಂತ ಹೇಳಿದರು. ಸೊ ಅದೆಲ್ಲಿದೆ ಅಂತ ಹುಡುಕ್ತಾ ಹೊರಟ್ವಿ. ಅದೇ ತುಂಬ ಬಿಸಿಲಿತ್ತು, ಕಾಲೆಲ್ಲ ತುಂಬ ಸುಡ್ತಿತ್ತು. ಒಂದು ಕ್ಷಣ ಕೂಡ ನಿಲ್ಲಕ್ಕಾಗಲ್ಲ, ಅಷ್ಟು ಸುಡ್ತಿತ್ತು. ಈ ವ್ಲಾಗ್ ಮಾಡೋದೆಲ್ಲ ಒಂಥರ ಕಮಿಟ್ಮೆಂಟ್ ಇದ್ದಂಗೆ. ಅಷ್ಟೆಲ್ಲ ಸುಡ್ತಿದ್ರು. ಮುಂಚೆ ಎಲ್ಲ ಒಂದು ಕ್ಷಣ ಅಲ್ಲಿ ನಿಲ್ಲಕ್ಕಾಗದೆ ಓಡೋಗ್ತಿದ್ದವಳು. ಈಗ ವಿಡಿಯೋ ಮಾಡೋದಕ್ಕೋಸ್ಕರ ಎಲ್ಲರೂ ಮುಂದೆ ಹೋದರೂ ಕೂಡ ನಾನು ಹಿಂದೆಯಿಂದ ನಿಧಾನಕ್ಕೆ ವಿಡಿಯೋ ಮಾಡಿಕೊಂಡು ಬರ್ತಾ ಇದ್ದೆ. ಯೂಟ್ಯೂಬ್ ತುಂಬ ಕಲಿಸ್ಕೊಡುತ್ತೆ ಅಲ್ವಾ. ಅನ್ನದಾನ ಮಾಡಿಸೋ ಹತ್ರಕ್ಕೆ ಬಂದ್ವಿ.
ಅಲ್ಲಿ ವಿಚಾರಿಸಿದಾಗ ಹೇಳಿದ್ರು ನಾವು ಅಮೌಂಟ್ನ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸ್ವಲ್ಪ ಅಮೌಂಟ್ನ ಕೊಟ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಮತ್ತೆ ನಾವು ಇದನ್ನು ನೋಡಿದ್ರೆ ಒಂಥರ ಗೌರ್ಮೆಂಟ್ ಆಫೀಸ್ ಫೀಲ್ ಬರುತ್ತೆ. ನಾನು ಯಾವುದೋ ಗೌರ್ಮೆಂಟ್ ಆಫೀಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಇದನ್ನು. ಬಟ್ ಚೆನ್ನಾಗಿದೆ. ಇದಾದಮೇಲಿಂದ ಇಲ್ಲಿಂದ ಹೊರಟಿದ್ದು ಎಕ್ಸಿಬಿಷನಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಇನ್ನು ಆಫ್ಟರ್ನೂನ್ ಆಗಿದ್ದರಿಂದ ಊಟ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾವು ಸೀದಾ ಮಾಲ್ಗೆ ಹೋಗೋಣ ಅಂತ ಹೋದ್ವಿ. ಒಂದೆರಡು ರೌಂಡ್ ಹಾಕಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ, ಎಕ್ಸಿಬಿಷನ್ ಚೆನ್ನಾಗಿರುತ್ತೆ ಅಂತ ಮಾಲಲ್ಲಿ ಒಂದೆರಡು ರೌಂಡ್ ಹಾಕಿದ್ವಿ. ಅಲ್ಲಿಂದ ಹಾಗೆ ಬಾಟಾ ಶೋರೂಮ್ ಇತ್ತು. ಏನಾದರೂ ಸ್ಲಿಪ್ಪರ್ ಚೆನ್ನಾಗಿದ್ದಾವ ಅಂತ ಸುಮ್ಮನೆ ನೋಡೋಣ ಅಂತ ಹೋದರೆ ಇದು ಇಷ್ಟ ಆಗ್ಬಿಡ್ತು. ಈ ಥರ ಏನಾದರೂ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಥವಾ ಸುಮ್ಮನೆ ಹೋಗಿ ಬರೋಣ ಅಂತ ಹೋದಾಗ್ಲೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ, ನಮ್ಗೆ ಇಷ್ಟ ಆಗ್ಬಿಡುತ್ತಲ್ವ. ಬೇಕಾದ್ರೆ ಯಾವುದಾದ್ರು ಫಂಕ್ಷನ್ ಇತ್ತು, ಇನ್ನೇನಾದರೂ ಇತ್ತು ಅಂತ ಅಂದ್ಬಿಟ್ಟು ತೊಗೋಬೇಕು ಅಂತ ಹೋಗಿ ಒಂದು ಚೆನ್ನಾಗಿರಲ್ಲ, ಯಾವುದೂ ಇಷ್ಟ ಆಗೋದಿಲ್ಲ ನಮಗೆ. ಈ ಹಾಫ್ ಶೂನ ತಗೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಎಕ್ಸಿಬಿಷನ್ಗೆ. ಈ ಎಕ್ಸಿಬಿಷನ್ನ ಹೀಗೆ ತೋರಿಸ್ತೀನಿ, ಇದಕ್ಕೆ ಒಂದು ಮ್ಯೂಸಿಕ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಎಲ್ಲರೂ.
ಇದೇನು ಗೊತ್ತಾ, ಇದೇನೋ ಜಿಗರ್ ತಂಡ ಅಂತ, ಏನೋ ತಮಿಳ್ನಾಡು ಸೈಡ್ದು ಅಂತ ಅಂದರು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದೇ ಒಂದು ತಗೊಂಡು ಟೇಸ್ಟ್ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಏನಂದ್ರೆ ಕೆಳಗೆ ಸ್ವಲ್ಪ ಐಸ್ ಥರ ಇರುತ್ತೆ, ಮೇಲೆ ಇದು ಪಾಯಸ ಥರ ಬರುತ್ತೆ. ಬಟ್ ಟೇಸ್ಟ್ ಮೈಲ್ಡ್ ಸ್ವೀಟಾಗಿ ಚೆನ್ನಾಗಿತ್ತು. ನೋಡಿ, ಇದು ಕೈಮಗ್ಗದಿಂದ ಮಾಡಿರೋ ಎಲ್ಲ ಐಟಮ್ಗಳನ್ನ ಇಲ್ಲಿ ಇಟ್ಟಿದ್ರು. ಸೀರೆ, ಬಟ್ಟೆ ಪ್ರತಿಯೊಂದೂ ಇಲ್ಲಿ ತೋರಿಸ್ತಿದ್ರು. ಎಲ್ಲ ಚೆನ್ನಾಗಿತ್ತು. ಕ್ವಾಲಿಟಿನೂ ಕೈಮಗ್ಗದಿಂದ ಮಾಡಿರೋದಲ್ವಾ, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಕೈಮಗ್ಗ ಮಷಿನ್ಸ್ಗಳು ಕೂಡ ಇದೆ. ಎಷ್ಟು ಕಷ್ಟಪಟ್ಟು ನೇಯ್ಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಏನು ಗೊತ್ತಾ, ಇದು ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಸಮೋಸೆ ಎಲ್ಲ ಮಾಡಿ ಹ್ಯಾಂಗ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಕಾಮಿಡಿ ಅನ್ನಿಸ್ತು ಗೊತ್ತಾ ಇದು. ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ವಾಪಸ್ ಹೊರಡೋ ಅಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ಹೋಗ್ತಾ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆ ತೊಗೊಂಡ್ವಿ. ಮಸಾಲೆ ದೋಸೆ ತಿಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲಿಂದ ಮನೆಗೆ ಹೊರಟ್ವಿ. ನಾನು ಅದಕ್ಕೆ ಏನಕ್ಕಿದೆ ಬರ್ತಿಲ್ಲ ಅಂತೀನಿ.
ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.